ಇನ್ನು ಕಾಸ್ಮೆಟಿಕ್ಸ್ ಮಳಿಗೆಗಳ ಮೇಲೂ ಕೂಡ ಡ್ರಗ್ ಕಂಟ್ರೋಲ್ನಿಂದ ದಾಳಿ. 10ಕ್ಕೂ ಹೆಚ್ಚು ಕಡೆ ಬೆಂಗಳೂರಿನಲ್ಲಿ ಸ್ಯಾಂಪಲ್ ಸಂಗ್ರಹ ಮಾಡಿದ್ದಾರೆ. ಲಿಪ್ಸ್ಟಿಕ್, ಪೌಡರ್, ಸಿರಮ್, ಕ್ರೀಮ್ಗಳ ಟೆಸ್ಟ್, ಡೂಪ್ಲಿಕೇಟ್ ಕಾಸ್ಮೆಟಿಕ್ಸ್ ಮಾರಾಟ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪ. ಕಳಪೆ ಗುಣಮಟ್ಟದ ಸೌಂದರ್ಯವರ್ಧಕಗಳ ಮಾರಾಟ ಆಗ್ತಾ ಇದೆ ಎನ್ನುವಂತಹ ಆರೋಪ. ಹೀಗಾಗಿ ಸ್ಟಾರ್ ಹೋಟೆಲ್ಗಳ ಬಳಿಕ ಈಗ ಕಾಸ್ಮೆಟಿಕ್ಸ್ ಸರದಿ. ಆ ಸ್ಯಾಂಪಲ್ಸ್ ಅನ್ನ ಲ್ಯಾಬ್ಗೆ ಕಳುಹಿಸಿ ಪರೀಕ್ಷೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅನ್ಸೇಫ್ ಅಂತ ಏನಾದರೂ ಕಂಡು ಬಂದರೆ ಅಂತಹ ಮಳಿಗೆಗಳ ವಿರುದ್ಧ ಕಾನೂನು ಕ್ರಮ. ಕಾಸ್ಮೆಟಿಕ್ಸ್ನಿಂದ ಆರೋಗ್ಯ ಸಮಸ್ಯೆಯ ಆತಂಕ ಶುರುವಾಗಿದೆ. ಪ್ರಮುಖವಾಗಿ ಅಲ್ಲಿ ಆ ಸ್ಯಾಂಪಲ್ಗಳನ್ನು ಲ್ಯಾಬ್ಗೆ ಕಳಿಸ್ತಾರೆ. ಕಳಪೆ ಗುಣಮಟ್ಟದ ಸೌಂದರ್ಯವರ್ಧಕಗಳನ್ನು ಮಾರಾಟ ಮಾಡ್ತಾ ಇದ್ರೆ ಅವರ ವಿರುದ್ಧ ಕ್ರಮ ಆಗಲಿದೆ. ನಮ್ಮ ಪ್ರತಿನಿಧಿ ವಿನಯ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ತಾವು ವಿವರಿಸ್ತಾ ಇದ್ರಿ ಎಲ್ಲೆಲ್ಲ ರೆಸ್ಟೋರೆಂಟ್ಗಳಲ್ಲಿ ದಾಳಿ ಮಾಡಿದಾಗ ಏನೇನು ಕಂಡು ಬಂತು ಅಂತೇಳಿ. ಅದು ಆಹಾರದ ವಿಚಾರ ಆಯಿತು. ಇನ್ನು ಕಾಸ್ಮೆಟಿಕ್ಸ್ನಲ್ಲೂ ಕೂಡ ಕಾಸ್ಮೆಟಿಕ್ಸ್ ಮಳಿಗೆಗಳೇನಿವೆ ಅದ್ರ ಮೇಲೆ ಡ್ರಗ್ ಕಂಟ್ರೋಲ್ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಏನೇನು ಕಂಡು ಬಂದಿದೆ, ಈಗ ಏನು ಆಕ್ಷನ್ ಆಗತ್ತೆ ಅಂತ? ಪ್ರತಿಮಾ, ಈ ಎರಡು ವಿಚಾರಗಳೇನಿದಾವಲ್ಲ ಇವು ತುಂಬಾ ಸೂಕ್ಷ್ಮ ವಿಚಾರಗಳು. ಅದರಲ್ಲಿ ಪ್ರಮುಖವಾಗಿ ಆಹಾರ ಅನ್ನೋಂಥದ್ದೇನಿದೆಯಲ್ಲ ಇದು ಮನುಷ್ಯನ ಅಣುವಾಗಿ ಕೊಂದರೆ ಈ ಕಾಸ್ಮೆಟಿಕ್ಸ್ ಒಂದೇ ಬಾರಿಗೆ ಬರಸಿಡಿಲ್ಲಂತ ಪರಿಸ್ಥಿತಿ ಜನರ ಆರೋಗ್ಯದ ಮೇಲೆ. ಯಾಕಂದ್ರೆ ಇತ್ತೀಚಿನ ಸರ್ವೆಗಳು ಮತ್ತು ಕಿದ್ವಾಯಿ ಅಂತ ಸಂಸ್ಥೆಗಳು ಕೂಡ ಹೇಳ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿರುವಂತಹ ಕಾಸ್ಮೆಟಿಕ್ಸ್ಗಳು ಈ ಸಾಮಾನ್ಯವಾಗಿ ಸೌಂದರ್ಯವರ್ಧಕಗಳಿಗೆ ಹೆಚ್ಚು ಮಾರು ಹೋಗುವಂಥದ್ದು ಸಹಜ. ಯಾವುದೇ ಫಂಕ್ಷನ್ಗಳಾಗಲಿ ಅಥವಾ ಮನೆಯಿಂದ ಹೊರಬರಬೇಕಾದಾಗಲಿ ರುಟೀನ್ ಸ್ಕಿನ್ ಕೇರ್ಗಳನ್ನ ಮತ್ತು ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಗಳನ್ನ ಬಳಕೆ ಮಾಡೋದು ಸಹಜವಾಗಿದೆ. ಇದರಲ್ಲಿ ಈಗ ಸದ್ಯಕ್ಕೆ ಅಪಾಯಕಾರಿಯಾದಂತಹ ಅಂಶಗಳು ಬಳಕೆ ಮಾಡ್ತಿರೋದು ಕೂಡ ಕಂಡುಬಂದಿದೆ. ಹಿಂದೆ ಈ ಲಿಪ್ಸ್ಟಿಕ್ಗಳಲ್ಲೂ ಕೂಡ ಕಾರ್ಸಿನೋಜೆನಿಕ್ ಅಂಶ ಪತ್ತೆಯಾಗಿತ್ತು, ಪೌಡರ್ಗಳಲ್ಲಿ ಪತ್ತೆಯಾಗಿದೆ. ಈಗ ಸದ್ಯಕ್ಕೆ ಕಳೆದ ಒಂದು ವಾರದಿಂದ ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಒಂದು ದೊಡ್ಡ ಬ್ರ್ಯಾಂಡ್ನ ಪೌಡರ್ಗಳಲ್ಲೂ ಕೂಡ ಕಾರ್ಸಿನೋಜೆನಿಕ್ ಅಂಶ ಇದೆ ಅನ್ನೋಂಥದ್ದು. ಈ ರೀತಿಯಾಗಿ ಸಾಕಷ್ಟು ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಗಳಲ್ಲೂ ಕೂಡ ಅಪಾಯಕಾರಿಯಾದಂತಹ ಹಾನಿಕಾರಕ ಮತ್ತು ಕ್ಯಾನ್ಸರ್ ಕಾರಕವಾಗಿರುವಂತಹ ಅಂಶಗಳು ಬಳಕೆ ಆಗ್ತಾ ಇದೆ ಅನ್ನೋಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಆಹಾರ ಇಲಾಖೆ, ಇದರಲ್ಲಿ ಪ್ರಮುಖವಾಗಿ ಆಹಾರ ಮತ್ತು ಡ್ರಗ್ಸ್ ಕಂಟ್ರೋಲ್ ಇಲಾಖೆ ಏನಿದಾವಲ್ಲ ಇವು ಜಂಟಿಯಾಗಿರೋದ್ರಿಂದ ಡ್ರಗ್ಸ್ ಕಂಟ್ರೋಲ್ ಇಲಾಖೆ ಏನಿದೆ ಇದರ ಮೇಲೆ ಒಂದು ನಿಗಾ ಇಟ್ಟಿರುವಂತದ್ದು. ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಗಳನ್ನ ಬೆಂಗಳೂರಲ್ಲಿ ಸದ್ಯಕ್ಕೆ ಪ್ರಥಮವಾಗಿ ಟಾರ್ಗೆಟ್ ಅನ್ನು ಮಾಡಿಕೊಂಡಿದೆ. ಈಗ ಸದ್ಯಕ್ಕೆ ಇವತ್ತು 10ಕ್ಕೂ ಹೆಚ್ಚು ಕಡೆ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಗಳ ಮೇಲೆ ದಾಳಿಯನ್ನು ಮಾಡಿರುವಂತದ್ದು. ಲಿಪ್ಸ್ಟಿಕ್ ಆಗಿರಬಹುದು, ಹೇರ್ ಡೈ, ಏನು ಪ್ರಮುಖವಾಗಿ ಈ ತಲೆಗೆ ಬಳಸುವಂತಹ ಹೇರ್ ಡೈಗಳೇನಿದಾವಲ್ಲ ಇವುಗಳಾಗಿರ್ಬೋದು, ಜೊತೆಗೆ ಸ್ಕಿನ್ ಕೇರ್ ರುಟೀನ್ಗಳು, ಕಾಸ್ಮೆಟಿಕ್ಸ್ ಗಳನ್ನ ಸ್ಯಾಂಪಲ್ ಗಳನ್ನ ಪಡೆಯಲಾಗಿದೆ. ಇವುಗಳನ್ನ ಲ್ಯಾಬ್ ಟೆಸ್ಟ್ಗೆ ಕೊಡಲಾಗುತ್ತೆ. ಲ್ಯಾಬ್ ಟೆಸ್ಟ್ ಅಲ್ಲಿ ಇದರಲ್ಲಿ ಏನಾದರೂ ಕಾರ್ಸಿನೋಜೆನಿಕ್ ಆಗಿರಬಹುದು ಅಥವಾ ಹಾನಿಕಾರಕ ಅಂಶಗಳು ಕಂಡು ಬಂದ್ರೆ ಅವರ ವಿರುದ್ಧ ಲೀಗಲ್ ಆಗಿ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಡ್ರಗ್ ಕಂಟ್ರೋಲ್ ಬೋರ್ಡ್ ಮುಂದಾಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ವಿನಯ್.